ನಾವು ಮಾಡ್ತಾ ಇರೋ ಕೆಲಸ. ಈಗ ಮತ್ತೆ ನಮ್ಮಲ್ಲಿ ಸಾಕಷ್ಟು ಚಿತ್ರಮಂದಿರಗಳ ಸಮಸ್ಯೆಗಳಿದೆ, UFO ಇದೆ. ಈ ಮನೆ ನಾವು ಈ ಎಲ್ಲ ಸಮಸ್ಯೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡೋಕ್ಕೆ ದೊಡ್ಡ ಕಾರ್ಯಾಗಾರ ಮೊನ್ನೆ ಒಂದು ಮೀಟಿಂಗಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸು, ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಆ್ಯಂಡ್ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸು ಎಲ್ಲ ಜಂಟಿಯಾಗಿ ಒಂದು ಒಳ್ಳೆಯ ಸಭೆ ಮಾಡಿದ್ವಿ. ಅದರ ಒಳ್ಳೆ ಪ್ರಾಡಕ್ಟಿವ್ ಆಗಿ ಬಂತು ನನಗೆ. ರಿಗಾರ್ಡಿಂಗ್ BPF ಚಾರ್ಜಸ್ ಇರ್ಬೋದು, ಆಮೇಲೆ ನಿಮ್ಮ ಟೆಲಿಗ್ರಾಫ್ ಆ್ಯಪ್ ಇದೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅದನ್ನು ತೊಗೊಂಡೋಗೋ ವಿಚಾರ ಇರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಸರ್ಕಾರವು ಕೂಡ ಗಮನದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾವು ತಿಳಿಸಿದ್ವಿ. ಅವರು ಕೂಡ ನೋಡಪ್ಪ ನಿಮ್ದು ಏನಿದೆ ಕುಂದುಕೊರತೆಗಳಿಗೆ ನಿಮ್ಮ ಅರ್ಧ ಗಂಟೆ 20 ನಿಮಿಷ ಆಗಲ್ಲ 2 ಗಂಟೆಗಳ ಕಾಲಾವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಚರ್ಚೆ ಮಾಡಿ ಈಗ ರಾಜಕೀಯ ಸ್ವಲ್ಪ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಿನ್ನೆ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಭಾಳ ಖುಷಿಯಾಗಿ ಮಾತಾಡಿ ನಮಗೆ ಇದ್ರ ಬಗ್ಗೆ ನಾನು ಈ ಕೂಡಲೇ ನಾನು ತೊಗೊಳ್ಳೋಂಥ ಕೆಲಸ ಮಾಡ್ತೀನಿ. ಬಿಕಾಸ್ ಆಫ್ ದಿ ಸಿಚುವೇಶನ್ ಆ್ಯಂಡ್ ಟೆನ್ಷನ್ಸ್ ಐ ಕುಡ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಎಲ್ಲ ನಾವು ಇರೋ ಸಮಸ್ಯೆಗಳು ಟೆಲಿಗ್ರಾಫ್ ಇರ್ಬೋದು, ಟೆಲಿಗ್ರಾಫ್ ಆ್ಯಪಿಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡೋಂಥ ಕೆಲಸ ಅದು ನಮ್ಮ ಸರ್ಕಾರದಿಂದ ಅಲ್ಲಿಗೆ ಒಂದು ರೆಕಮೆಂಡೇಷನ್ ಮಾಡೋ ಅಥವಾ ಒಂದು ಡಿಮ್ಯಾಂಡ್ ಕೊಡುವಂಥ ವಿಚಾರಗಳಾಗಿ ಮಾಡಿದ್ದೀವಿ. ಅದರಿಂದ ಇಷ್ಟು ವಿಚಾರಕ್ಕೆ ಮಾತ್ರ ಸೆಸ್ಸನ್ನು ಯಾವುದೇ ಕಾರಣಕ್ಕೂ ನಿರ್ಮಾಪಕ ಹೊರೆ ಮಾಡೋದ್ರಿಂದ ಮಾಡಲಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳ್ತೀವಿ, ಈಗಾಗಲೇ ನಮಗೆ ಕೊಟ್ಟಿರೋದು ಸಾಕು, ಹೊರೆ ಜಾಸ್ತಿ ಆಗಿದೆ. ಕನ್ನಡ ಚಿತ್ರಗಳು ಉಳಿಬೇಕು, ಬೆಳಿಬೇಕು, ಕನ್ನಡದಿಂದೆಲ್ಲ ಜಲ ಭಾಷೆ ಉಳಿಬೇಕು ಅಂದರೆ ನಮ್ಮ ಬಹುಮುಖ್ಯವಾದ ಪಾತ್ರ ಮಾಧ್ಯಮದ ಮೂಲಕ ಹಂಗೆ ಸಿನಿಮಾರಂಗದ ಮೂಲಕ ನಡೀತಾರಿಂದ ನಮ್ಮ ಸಿನಿಮಾಗಳಿಗೆ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ನೀವು ಸೆಸ್ ಹಾಕ್ಬಿಡಿ ಅಂತ ನಾವು ಈ ಮೂಲಕ ಕಡೆಯಿಂದ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂತೋಷ್ ಲಾಡರು, HK ಪಾಟೀಲ್ ಕಾನೂನು ಮತ್ತು ಸಂಸದೀಯ ಸಚಿವರಾದ HK ಪಾಟೀಲರು ಕೂಡ ಇದರ ಗಮನ ಹರಿಸುವಂಥ ಕೆಲಸ ಮಾಡಿದ್ವಿ. ಅವರು ಕೂಡ ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಸರ್ ದಯವಿಟ್ಟು ನಮಗೆ ನಮ್ಮ ಚಿತ್ರರಂಗದ ಮೇಲೆ, ನಮ್ಮ ಕನ್ನಡ ನಿರ್ಮಾಪಕರ ಮೇಲೆ, ಕನ್ನಡ ಚಿತ್ರಗಳಿಗೆ ದಯವಿಟ್ಟು ಯಾವುದೇ ಥರದ ಎಕ್ಸ್ಟ್ರಾ ಹೊರೆ ಆಗಿದೆ. ಅದು ಈ ಅಮೌಂಟು ನಮ್ಗೆ ಬರ್ತಾಯಿಲ್ಲ, ಕಾರ್ಮಿಕರಿಗೆ ಬರಲಿ ಸಂತೋಷ. ಕಾರ್ಮಿಕರು ದರ್ ಆಲ್ ಬ್ಯಾಕ್ ಬೋನ್ ಆಫ್ ದಿ ಎಲ್ಲಾದರೂ ನಂಬಬೇಕು. ನಾವು ಅವ್ರ ಬಗ್ಗೆ ಯಾವ ಕಾರ್ಮಿಕರು ಹೊಟ್ಟೆ ಹೊಡೆಯಾಕಿದ್ದಾರೆ ಬೇರೆ ರೂಪದಲ್ಲಿ ಮಾಡಿಕೊಡಿ. ನಾನು ನಿರ್ಮಾಪಕರು ಹೊರೆ ಹಾಕಿಬಿಟ್ಟು ಅದನ್ನು ಕಲ್ಯಾಣಿ ಸೇರ್ಸ್ ಮಾಡ್ತೀವಿ ಅನ್ನೋದು ಎಷ್ಟು ಸಮಂಜಸ ಅನ್ನೋ ತಾವು ಯೋಚನೆ ಮಾಡಿ ಸರ್. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಇದನ್ನು ಆದಷ್ಟು ಬೇಗ ಕ್ಯಾನ್ಸಲ್ ಮಾಡುವಂಥ ಕೆಲಸ ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೋಸ್ಕರ ಇವತ್ತು ನಾವು ಪತ್ರಿಕಾ ಗೋಷ್ಠಿ ಕರೆದು ಮಾತಾಡಬೇಕಂತ ಬಂದಿದ್ದೀವಿ. ಅದಕ್ಕೆ ತಾವು ಕೂಡ ತಮ್ಮ ಸಹಕಾರ ಕೊಡ್ತೇನೆ ನಮಗೆ ಅಂತ ಹೇಳ್ತೀನಿ ಸರ್. ಸರ್ ಇದು ನಂದು ಟೇಕ್ ದಿಸ್ ಮ್ಯಾಟರ್ ಇಮಿಡಿಯೇಟ್ಲಿ ಬಿಕಾಸ್ ಸಡನ್ನಾಗಿ ಆಗಿದೆ. ಇದು ನಾವು ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ನಮಗೆ ಕಳೆದ ಬಾರಿ ಮೀಟಿಂಗ್ ಕರೆದಾಗ ಸೆಸ್ ಯಾವುದೇ ಕೋಣಗೂ ಹೊರೆ ನಮಗೆ ಎಕ್ಸ್ಟ್ರಾ ಒಂದು ಆಗ್ತದೆ ಅಂತ ನಾವು ಈಗಾಗಲೇ ಲೆಟ್ರ್ ಕೊಟ್ಟು ಮಾತುಕತೆ ಆಡಿ ನಮ್ಮ ಸುಂದರಾಜರು ನಾವು ಕೇಳ್ಬೋದು. 2023-11 ನವೆಂಬರಲ್ಲಿ ಕೊಟ್ಟಿದ್ವಿ. ಅದು ಮತ್ತೆ ಇನ್ನೊಂದು ಮೀಟಿಂಗ್ ಕರೆದಿದ್ದು. 2 ಮೀಟಿಂಗಲ್ಲೂ ನಾವು ಹೇಳಿದ್ದೀವಿ ಯಾವುದೇ ಕಾರಣಕ್ಕೆ ಹಾಕ್ಬೇಡಿ. ಆದರೂ ಕೂಡ ಹಾಕಿದ್ದಾರೆ ಅಂದರೆ ಕಾರ್ಮಿಕ ಕಲ್ಯಾಣ ಮಾಡಿ ಬೇರೆ 10 ಕೋಟಿ 20 ಕೋಟಿ ಬೇರೆ ಡೈವರ್ಷನ್ ಅಪ್ ಯು ಕ್ಯಾನ್ ಡೂ ಇಟ್. ಏನೋ ನಾವು ಸರ್ಕಾರದಲ್ಲಿ ಸವಲತ್ತುಗಳು ಬೇರೆ ರೀತಿಯಲ್ಲಿ ಬೇರೆ ಇದಕ್ಕೆ ಕೊಡ್ತಾರೆ. ನಾವು ಯಾವ್ದು ಅರ್ಜಿ ನಮಗೆ ರೈಟ್ಸ್ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.